ಅವ್ರಿಗೆ ತೂಕದಿಂದನೇ ಸರ್. ಏನಂದರೆ ನಮ್ಮದು ದೇಹದಲ್ಲಿರೋ ತೂಕ ಆಲ್ಮೋಸ್ಟ್ 90% ಸ್ಟ್ರೆಸ್ ಬರೋದು ಮಂಡಿ ಮೇಲೇ. ಸೊ ನಾವು 10% ತೂಕ ಕಡಿಮೆ ಮಾಡಿದ್ರು ಆರ್ಥ್ರೈಟಿಸು ಜಾಸ್ತಿ ಆಗೋದು ಎಷ್ಟೋ % ಕಡಿಮೆ ಆಗುತ್ತೆ. ಸೊ ಯಾವುದೇ ನೀವು ವೈದ್ಯರ ಹತ್ರ ಹೋಗಿ ಫಸ್ಟ್ ಮಂಡಿ ನೋವು ಅಂತ ಆರ್ಥ್ರೈಟಿಸ್ ಅಂತ ಡಯಾಗ್ನೋಸ್ ಆದರೆ ಫಸ್ಟ್ ಥಿಂಗ್ ಅವ್ರು ಹೇಳಿದ್ರೆ ತೂಕ ಕಡಿಮೆ ಮಾಡಬೇಕು, ಫಿಸಿಯೋಥೆರಪಿ ಮಾಡಿ ಎಕ್ಸಸೈಸ್ ಮಾಡಬೇಕು. ದಿಸ್ ಇಸ್ ದ ಫಸ್ಟ್ ಆಪ್ಷನ್ ಟ್ರೀಟ್ಮೆಂಟ್. ಫಸ್ಟು ವೇಟ್ ಕಮ್ಮಿ ಮಾಡ್ತಾರೆ, ವೇಟ್ ಕಡಿಮೆ ಮಾಡಬೇಕು. ಆಲ್ಮೋಸ್ಟ್ ಕಾಯಿಲೆಗಳು ವಾಸಿ ಆದಾಗ. ಹೌದು ಹೌದು ಅಲ್ವಾ, ದೇಹದಲ್ಲಿ ಬ್ಯಾಡದ್ರೆ ಕಾಯಿಲೆ ತುಂಬಿಕೊಳ್ಳೋದು ಅವಾಗಲೇ ಶುರು ಆಗುತ್ತೆ ಅಂತ ಹೇಳಿ. ಓಕೆ, ಈಗ ನಾನು ವೇಟ್ ಕಮ್ಮಿ ಮಾಡಬೇಕು. ಓಕೆ, ಮತ್ತು ವೀಕ್ಷಕರಿಗೆ ಹೇಳ್ತೀನಿ, ತುಂಬ ಜನ ನನಗೆ ಕಮೆಂಟ್ಸಲ್ಲಿ ಹಾಕ್ತಿರ್ತಾರೆ, ಸರ್ ಈ ಹಾಸ್ಪಿಟಲ್ಲಿ ಸಿಕ್ಕಾಪಟ್ಟೆ ದುಡ್ಡು ತಗೋತಾರೆ, ದೊಡ್ಡ ಹಾಸ್ಪಿಟ್ಲ್ ಇದೆ ಅನ್ನುವಂಥದ್ದು. ಈಗ ಡಾಕ್ಟರ್ ಸಾಗರ್ನೇ ಮಾತಾಡಿಸ್ತೀನಿ, ಸಿಕ್ಕಾಪಟ್ಟೆ ದುಡ್ಡು ತಗೊಂಡ್ಬಿಡ್ತಾರೆ. ಅದು ನಿಮಗೆ ಸಂಬಂಧಪಡಲ್ಲ, ಇದು ನಿಜ. ಬಟ್ ಆದರೂ ಜನಕ್ಕೊಂದು ಧೈರ್ಯನಾದ್ರು ಹೇಳಿ. ಸೊ ಏನಂದರೆ ಈಗ ಇದು ನಮ್ಮ ಬೇರೆ ಕಾರ್ಪೊರೇಟ್ ಹಾಸ್ಪಿಟಲ್ ಥರ ನಮ್ಮದಲ್ಲ. ನಮ್ಮದೊಂದು ಪುಟ್ಟ ನರ್ಸಿಂಗ್ ಹೋಮ್ಗಿಂತ ಬೆಟರ್, ಇನ್ ಬಿಟ್ವೀನ್ ಅ ಕಾರ್ಪೊರೇಟ್ ಹಾಸ್ಪಿಟಲ್ ಅವರ ನರ್ಸಿಂಗ್ ಹೋಮ್ ಅಂತ ಹೇಳ್ಬೋದು. ಸೊ ಅದರಿಂದ ನಮ್ಮದು ಯಾವುದೇ ಪ್ರೊಸೀಜರಿಗೆ ಬೆಲೆ ಕಂಪ್ಯಾರಿಟಿವ್ಲಿ ಕಡಿಮೆನೇ ಇರುತ್ತೆ. ಓಕೆ, ಸೊ ನಾವು ಪೇಷಂಟ್ಸ್ಗೆ ತಕ್ಕಂಗೆ ಅವ್ರಿಗೆ ಅನುಕೂಲ ಆಗಂಗೆ ಟ್ರೀಟ್ಮೆಂಟನ್ನು ಸಜೆಸ್ಟ್ ಮಾಡ್ಬೋದು. ಹಾಗೇನೆ ಕೆಲವ್ರಿಗೆ ಯಾರಿಗೆ ಅಫೋರ್ಡಬಲ್ ಇರಲ್ಲ ಅಂಥವ್ರಿಗೆ ನಾವು ಮ್ಯಾನೇಜ್ಮೆಂಟ್ಗೂ ರಿಕ್ವೆಸ್ಟ್ ಮಾಡಿ ಕಡಿಮೆ ಮಾಡಿಸೋ ಪ್ರಯತ್ನ ಅಂತೂ ಖಂಡಿತ ಮಾಡ್ಬೋದು. ಆ್ಯಂಡ್ ಇನ್ನೊಂದು ನಾವು ಏನು ಮಾಡಿದ್ವಿ ಅಂದರೆ ಮಂಡಿ ನೋವಿಗೆ ಇನ್ನೊಂದು ಕಾರಣ ಏನಿರ್ಬೋದು ಅಂದರೆ ಇದು ಬೆನ್ನು ಮೂಳೆ ಇದೆಲ್ಲ, ಬೆನ್ನು ಮೂಳೆ ಮತ್ತೆ ಇದು ಡಿಸ್ಕ್ ಅಂತ ಇರುತ್ತೆ. ಇದನ್ನು ಶಾಕ್ ಅಬ್ಸಾರ್ಬರ್ ರೀತಿನೇ. ಈ ಡಿಸ್ಕು ಇಲ್ಲಿ ಹಿಂದೆಗಡೆ ಒತ್ತಿದಾಗ ಅಥವಾ ಜಾರ್ಕೊಂಡು ಹೊರಗೆ ಬಂದರೆ ಇಲ್ಲಿ ಸ್ಪೈನಲ್ ಕಾರ್ಡ್ ಇರುತ್ತೆ. ಸ್ಪೈನಲ್ ಕಾರ್ಡ್ ಮೇಲೆ ಒತ್ತಿದಾಗೂ ಕೆಲವ್ರಿಗೆ ಮಂಡಿ ನೋವು ಬರುತ್ತೆ. ಸೊ ನಾವು ಅದಕ್ಕೆ ಯಾವುದಾದ್ರೂ ಪೇಷಂಟ್ ಬಂದಾಗ ಅದು ನೋವಿನ ಏನಕ್ಕೆ ಆಗ್ತಿದೆ ಅಂತ ಪರೀಕ್ಷೆ ಮಾಡ್ತೀವಿ, ಎಕ್ಸಾಮಿನೇಷನ್ ಮಾಡಿ. ಅದು ಸ್ಕ್ಯಾನ್ ಅಂತಲ್ಲ, ನಾವು ಸ್ವಲ್ಪ ಪೇಷಂಟ್ ಪರೀಕ್ಷೆ ಮಾಡಿದಾಗ ಗೊತ್ತಾಗುತ್ತೆ ಅವ್ರಿಗೆ ಮಂಡಿಯಲ್ಲೇ ಸಮಸ್ಯೆ ಇದೆ ಅಥವಾ ಬೆನ್ಮೂಳೆ ಹತ್ರ ಇಂದ ಡಿಸ್ಕ್ ಜಾರಿರೋದ್ರಿಂದ ಸಮಸ್ಯೆ ಆಗ್ತಿದೆ. ನಾವು ಪರೀಕ್ಷೆ ಮಾಡಿದಾಗ ನಮಗೊಂದು ಐಡಿಯಾ ಬರುತ್ತೆ. ಅದಾದಮೇಲೆ ಎಕ್ಸ್ರೇ ಮಾಡಬೇಕಾ MRI ಮಾಡಬೇಕಾ ಅಂತ ನೋಡಿ ಅವ್ರಿಗೆ ತಿಳಿಸ್ತೀವಿ. ಸೊ ದಟ್ ನಮ್ಮದು ಏನು ಸಸ್ಪಿಷನ್ ಅಥವಾ ಅನುಮಾನ ಇದೆ ಇದರಿಂದ ಇರ್ಬೋದು ಅಂತ ನಮ್ಗೆ ಕನ್ಫರ್ಮ್ ಆಗುತ್ತೆ ಟೆಸ್ಟ್ ಮಾಡೋದ್ರಿಂದ. ಅದನ್ನ ನೋಡಿಕೊಂಡು ಯಾವ ರೀತಿ ಈಗ ಇಲ್ಲಿ ತೊಂದರೆ ಇದ್ದು ನಾವು ಕಾಲಿಗೆ ಟ್ರೀಟ್ಮೆಂಟ್ ಕೊಟ್ಟರೆ ಏನೂ ಕೆಲಸ ಮಾಡೋದಿಲ್ಲ. ಸಮಸ್ಯೆ ಎಲ್ಲಿದೆ ಅಲ್ಲಿ ಪರಿಹಾರ ಕೊಡಬೇಕು. ಆಗ ಮಂಡಿ ನೋವು ಕೂಡ ವಾಸಿ ಆಗ್ಬಿಡುತ್ತೆ. ಅಂತ ಸಿಚುವೇಶನ್ ಕೂಡ ಖಂಡಿತ ಅದನ್ನು ಕಾಮನ್ ಆಗಿ ನೋಡ್ತೀವಿ. ಓಕೆ, ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ರೆ? ನಾನು ಇಲ್ಲಿ 9 ವರ್ಷದಿಂದ ಮಾಡ್ತೇನೆ. ಓಕೆ, ಸೊ ಮಂಡಿ ಶಸ್ತ್ರಚಿಕಿತ್ಸೆ ಮಾಡಿದ್ರೆ ಎಕ್ಸ್ಪರ್ಟ್ ಕೂಡ ನೀವು? ಅಂದರೆ ನಾವು ಅರವಳಿಕೆ ಮತ್ತು ಈ ನೋವು ಪ್ರಮಾಣ ಕಡಿಮೆ ಮಾಡುವಂಥ ಇಂಜೆಕ್ಷನ್ ಕೊಡ್ತೀವಿ, ಶಸ್ತ್ರಚಿಕಿತ್ಸೆಗೆ ಸಹಾಯ ಮಾಡ್ತೀವಿ. ಓಕೆ, ಸೊ ನಮ್ಮ ವೀಕ್ಷಕರಿಗೆ ಏನಾದ್ರು ಹೇಳೋದಾದ್ರೆ ನೇರವಾಗಿ ಏನು ಹೇಳ್ತೀರಿ? ಸೊ ಯಾವುದೇ ನೋವಿಟ್ಕೊಂಡು ಯಾರು ತುಂಬ ವರ್ಷಗಳಿಂದ ಹಿಂಸೆ ಪಡೋದಾಗಲಿ ಕಷ್ಟಪಡಬೇಕಾಗಿಲ್ಲ. ಯಾಕೆಂದರೆ ಈಗ ಹೊಸ ತಂತ್ರಜ್ಞಾನ ಬರ್ತಾ ಇದ್ದಂಗೆ ಶಸ್ತ್ರಚಿಕಿತ್ಸೆ ಇಲ್ಲದೇ ನೋವಿನ ಪ್ರಮಾಣ ಕಡಿಮೆ ಮಾಡೋದಕ್ಕೆ ತುಂಬ ನಮಗೆ ಉಪಕರಣಗಳಿವೆ. ಸೊ ಆದ್ದರಿಂದ ಮೊದಲು ಒಮ್ಮೆ ಯಾರಾದರೂ ಈಗ ನಮ್ಮನ್ನು ಪೇಯ್ನ್ ಫಿಸಿಷಿಯನ್ಸ್ ಅಂತ ಕರಿತೀವಿ. ಸೊ ಅಂಥ ಡಾಕ್ಟರ್ಸ್ನ ಇಲ್ಲೇ ಬರಬೇಕಂತಿಲ್ಲ, ನಿಮ್ಮೂರಲ್ಲೂ ಇರ್ತಾರೆ ಈ ಥರ ಟ್ರೀಟ್ಮೆಂಟ್ ಕೊಡುವಂಥ ವೈದ್ಯರು. ಅವ್ರನ್ನ ಭೇಟಿ ಮಾಡಿ ನಿಮ್ಮ ಸಮಸ್ಯೆನ ತಿಳಿಸಿ ಅವರು ಪರೀಕ್ಷೆ ಮಾಡಿ ಔಷಧಗಳ ಮೂಲಕನೇ ಕಡಿಮೆ ಮಾಡ್ಬೋದಾ ಅಥವಾ ಏನೋ ಇಂಜೆಕ್ಷನ್ ಕೊಟ್ಟು ಕಡಿಮೆ ಮಾಡ್ಬೋದಾ ಅದನ್ನೆಲ್ಲ ತಿಳಿಸ್ಕೊಡ್ತಾರೆ. ಸೊ ಒಮ್ಮೆ ಅವ್ರನ್ನ ಭೇಟಿ ಮಾಡಿ ಆಮೇಲೆ ನಿರ್ಧಾರ ಮಾಡೋದ್ರಲ್ಲಿ ತಪ್ಪೇನೂ ಇಲ್ಲ ಅಲ್ವಾ. ಸೊ ಯಾವುದೇ ಒಂದು ಸಮಸ್ಯೆನ ಬೇರಿದ್ದಾಗೇ ಕಿತ್ತಿದಾಗ ಬೇಗ ಇದಾಗ್ಬೋದು, ಮರ ಆದಮೇಲೆ ಕಷ್ಟ ಅಲ್ವಾ. ಸೊ ಇದಕ್ಕೆ ನಾನು ನಿಮ್ಮನ್ನು ಕೇಳ್ಕೊತೀನಿ. ಓಕೆ, ಮಂಡಿ ನೋವು ಏನಾದರೂ ಬಂತು ಅಂದರೆ ಒಂದು ಸಲ ಬೆಂಗಳೂರಿಗೆ ಬಂದಾಗ ಜನರ 3ನೇ ಬ್ಲಾಕಲ್ಲಿ ಇರುವಂತಹ ಯುನೈಟೆಡ್ ಹಾಸ್ಪಿಟಲ್ ಒಂದು ಸಲ ಬಂದು ಟೆಸ್ಟ್ ಮಾಡಿದ್ರು. ಹೋಗಿ ಏನು ಟೆಸ್ಟ್ ಮಾಡೋಕ್ಕೆ ತುಂಬ ದುಡ್ಡು ಹಣ ಆಗಲ್ಲ. ಬಟ್ ಅದಾದಮೇಲೆ ನೀವು ಡಿಸೈಡ್ ಮಾಡಿ, ಯಾಕೆಂದರೆ ಮನಸ್ಸಿಗೆ ನೆಮ್ಮದಿ ಆದರೂ ಸಿಗುತ್ತೆ. ಅದು ಟೆಂಪರರಿ ಮೈಂಡಿ ನೋವು ಅಥವಾ ನಿಜವಾಗ್ಲೂ ಕೂಡ ತುಂಬ ಸಿವಿಯರ್ ಆಗಿದೆ, ಆಪ್ರೇಷನ್ ಹಂತಕ್ಕೆ ಹೋಗೋದಾ, ಆಪ್ರೇಷನ್ ಹಂತಕ್ಕೆ ಹೋಗೋದಕ್ಕಿಂತ ಮುಂಚೆನೇ ನಾವು ಇಲ್ಲೇನಾದರೂ ಕ್ಲಿಯರ್ ಮಾಡ್ಕೊಳ್ಬೋದು ಅನ್ನೋದು ಎಲ್ಲೂ ಕೂಡ ಗೊತ್ತಾಗುತ್ತೆ. ಯಾಕೆಂದರೆ ಇವತ್ತು ಕಾಲು ತುಂಬ ಇಂಪಾರ್ಟೆಂಟು. ನಾವು ನಡಿಗೆ ಎಷ್ಟು ಚೆನ್ನಾಗಿರ್ತೀವೋ ಅಷ್ಟು ಚೆನ್ನಾಗಿರ್ತೀವಿ, ಜನರು ಕೂಡ ನಮ್ಗೆ ನೋಡ್ಕೊಳ್ತಾ ಇರ್ತಾರೆ. ಯಾವಾಗ ಕೂತೋಗ್ಬಿಡ್ತೀವಿ ಯಾರೂ ನೋಡೋಲ್ಲ. ಸೊ ಹಾಗಾಗಿ ಮಂಡಿನ ತುಂಬ ಚೆನ್ನಾಗಿ ನೀವು ಇಟ್ಕೊಳ್ಳಿ. ಫಸ್ಟು ಒಂದು ಸಲ ವಿಸಿಟ್ ಮಾಡಿ ಆ ಸಮಸ್ಯೆ ಏನೋ ತಿಳ್ಕೊಳ್ಳಿ, ಆಮೇಲೆ ನೀವೇ ಡಿಸೈಡ್ ಮಾಡಿ ಯಾವ ರೀತಿ ಟ್ರೀಟ್ಮೆಂಟ್ ಹೋಗಬೇಕು ಅಂತ. ಬಟ್ ಸಮಸ್ಯೆ ಬಂತು ಸಮಸ್ಯೆ ಅಂತಾನೆ ಡಾಕ್ಟರ್ ಹತ್ರ ಹೋಗಲೇಬೇಕು ತಾನೆ. ಯಾವುದೋ ಆಯಿಲ್ ಉಜ್ಕೊಂಡು ಇನ್ಯಾವುದೋ ಸೊಪ್ಪನ್ನ ಅಲ್ಲಿಗೆ ಕಟ್ಕೊಂಡು ಒಂಚೂರು ಬಿಸಿ ಮಾಡ್ಕೊಂಡು ತಾತ್ಕಾಲಿಕವಾಗಿ ರಿಲೀಫ್ ಕೊಡ್ಬೋದು. ಇದು ರೈಟ್ ನ್ಯೂಸ್.